ಭಾಳ ಸ್ಪಷ್ಟವಾಗಿ ಮೀಟಿಂಗನ್ನು ತಗೊಳ್ಳೋ ಮುಂಚೆನೇ ನಮ್ಮ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಭಾಳ ಸ್ಪಷ್ಟವಾಗಿ ತಿಳಿಸಿದ್ರು. ಇದು ಯಾವುದೇ ಅಧ್ಯಕ್ಷರ ಚುನಾವಣೆಗೆ ಸಂಬಂಧವಾಗಿ ಸಭೆಯನ್ನು ಕರೆದಿಲ್ಲ. ಸಂಘಟನಾ ಪರ್ವ ವಿಚಾರದಲ್ಲಿ ಪಕ್ಷವನ್ನು ಹೇಗೆ ಬಲಿಷ್ಠವಾಗಿ ಕಟ್ಬೋದು ಅನ್ನುವಂಥ ವಿಚಾರದಲ್ಲಿ ಸಲಹೆಗಳನ್ನು ಕೊಡಿ ಅಂತ ಸಭೆಯನ್ನು ಕರೆಯುವಂಥದ್ದಾಗಿತ್ತು. ಇದು ಪ್ರತ್ಯೇಕವಾದಂಥ ಪ್ರಕ್ರಿಯೆ ಏನು ಅಂದರೆ ಅದಕ್ಕೆ ಆದಂಥ ರಿಟರ್ನಿಂಗ್ ಆಫೀಸರು ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದಕ್ಕೆ ನೇಮಕ ಆಗಿದ್ದಾರೆ. ಅವರು ರಾಜ್ಯ ಅಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಅವ್ರು ಬಂದ ನಂತರವೇ ಈ ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದಾಗುತ್ತೆ. ಅಲ್ಲಿವರೆಗೂ ಬೇಸಿಕ್ಕಾಗಿ ಒಂದು ಮಂಡಲ ಬೂತ್ ಚುನಾವಣೆ, ಮಂಡಲ ಚುನಾವಣೆ, ಜಿಲ್ಲಾ ಈ ವಿಚಾರದಲ್ಲಿ ಸೀಮಿತವಾಗಿರ್ತದೆ. ತದನಂತರ ರಾಜ್ಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ, ಆಯ್ಕೆ ವಿಚಾರದಲ್ಲಿ ಏನನ್ನ ಚುನಾವಣೆ ಏನು ಪ್ರಕ್ರಿಯೆಗಳೇನು ನಡಿಬೇಕಾಗಿದೆಯೋ ಅದು ನಡೆಯುವಂಥದ್ದಾಗುತ್ತೆ. ಸೊ ಹಾಗಾಗಿ ಯಾವುದು ಇದು ಬೆರೆಸಿರುವಂಥದ್ದು ಏನಿಲ್ಲ. ಗೊಂದಲ ನಿರ್ವಹಣೆ ಇನ್ನೊಂದು ಮತ್ತೊಂದು ಇದು ಪ್ರಶ್ನೆ ಉದ್ಭವನೇ ಆಗಲ್ಲ. ಆಗುತ್ತೆ ಅಂತ ವಿಶ್ವಾಸ ಇದೆ. ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ, ಕೊನೆ ಆಗುತ್ತೆ. ಒಮ್ಮೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದ ನಂತರ ಭಾಳ ಸ್ಪಷ್ಟ ನಿಲುವನ್ನು ತಗೊಂಡು ಪಕ್ಷದ ಒಗ್ಗಟ್ಟು, ಒಮ್ಮತ ಎಲ್ಲವನ್ನು ಆದ್ಯತೆ ಕೊಟ್ಟು ಅದನ್ನು ಮುಂದೆ ಕೊಂಡೊಯ್ಯುವಂಥ ಕೆಲಸಗಳಾಗುತ್ತೆ. ಅದರಲ್ಲಿ ಏನು ಈಗ ಸದ್ಯಕ್ಕೆ ಕೋಲ್ಡ್ ವಾರ ಇನ್ನೊಂದು ವಾರ ಅಂತ ಏನಿಲ್ಲ. ಸದ್ಯಕ್ಕೆ ಏನೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತೇನು ಎಲೆಕ್ಷನ್ ನಡೀತಿರ್ಬೇಕಾದ್ರೆ ಯಾವುದೂ ಬೇರೆ ಬೇರೆ ರೀತಿ ಕ್ರಮ ತೊಗೊಳಕ್ಕಾಗಲ್ಲ ಅಂತ ಅಷ್ಟೇ. ಎಲ್ಲರಿಗೂ ಎಲಿಜಿಬಲ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಂಪೂರ್ಣ ಪ್ರಕ್ರಿಯೆಯಲ್ಲಿ, ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದಿದೆ. ಹಾಗಾಗಿ ಸ್ವಾತಂತ್ರ್ಯವನ್ನು ಅವ್ರಿಗೆ ಕೊಟ್ಟು ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು. ಯಾರು ನಿಷ್ಕ್ರಿಯರಾಗಬಾರ್ದು, ಅವ್ರಿಗೆ ಯಾವುದೇ ಅಡೆತಡೆಗಳು ಇರಬಾರ್ದು ಅಂತ ಎಲ್ಲರೂ ಭಾಗಿಗಳಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದಾಗಿದೆ. ಎಲೆಕ್ಷನ್ ನಂತರ ಅವಾಗೆಲ್ಲಕ್ಕೂ ತೆರೆ ಆಗುತ್ತೆ. ಏನಾಗಬೇಕು ಅದನ್ನೇ ಮುಂದಿನ ದಿನ ಸಹಮತನೂ ಆಗುತ್ತೆ. ಪ್ರಕ್ರಿಯೆ ಅಂದಾಗ, ಎಲೆಕ್ಷನ್ ಅಂದಾಗ ಸಹಮತದಲ್ಲೇ ಸಾಮಾನ್ಯವಾಗಿ ಪಕ್ಷದ ರಾಜ್ಯದಲ್ಲಿ ನಡೆಯುವಂಥದ್ದು ಸಹಮತದಲ್ಲೇ. ಇನ್ನು ಮಿಕ್ಕಿದ್ದು ಚುನಾವಣೆ ನಡೀಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಬಂದಂಥ ರಿಟರ್ನಿಂಗ್ ಆಫೀಸರು ಡಿಸೈಡ್ ಮಾಡ್ತಾರೆ ಏನಾಗಬೇಕು, ಏನು ಬಿಡಬೇಕು ಅಂತ. ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆಂದರೆ ಅವ್ರಿಗೂ ಮಾಹಿತಿ ಇರಲಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇದೇನು ಅವರು ಜವಾಬ್ದಾರಿಯಿಂದ ನಮಗೆ ತೆರವುಗೊಳಿಸಿ ಅಥವಾ ಜವಾಬ್ದಾರಿಯಿಂದ ಮುಕ್ತಿ ಮಾಡಿ ಅಂತ ಏನು ಹೇಳಿದ್ದಾರೆ, ಅವ್ರಿಗೂ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಏನಿದೆ ಅಂತ ವಿಚಾರ ತಿಳ್ಕೊಳ್ಳುವಂಥದ್ದಾಗುತ್ತೆ. ಮಾಜಿ ಶಾಸಕರು ಒಂದು ಆಕ್ಷೇಪ ಎತ್ತಿದ್ದಾರೆ. ಪಕ್ಷದ ಸಂಘಟನೆ ಸಭೆಗಳು ಇತ್ಯಾದಿಗಳಿಗೆ ನಮ್ಮನ್ನು ಆಹ್ವಾನ ಮಾಡ್ತಾ ಇಲ್ಲ, ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ನಾವು ಕೂಡ ನಮ್ಮದೇ ಶಕ್ತಿ ಇದ್ರು ಕೂಡ ಬರೀ ಶಾಸಕರು ಯಾರು ಚುನಾಯಿತ ಜನಪ್ರತಿನಿಧಿಗಳಿದ್ರೆ ಅವ್ರನ್ನಷ್ಟೇ ಕನ್ಸಿಡರ್ ಮಾಡ್ತಿದ್ದಾರೆ ಅಂತ ಅವ್ರ ಆಕ್ಷೇಪ. ರಾಜ್ಯೋತ್ಸವಗಳ ಮುಂದೆ ಕೂಡ ಅವರು ಅದೇ ಡಿಮಾಂಡ್ ಇಲ್ಲ. ಬೆಳವಣಿಗೆ ಇದೆಯಾ? ಕೇವಲ ಎಲೆಕ್ಟೆಡ್ ಮೆಂಬರ್ಸ್ಗಷ್ಟೇ ಪಾರ್ಟಿಯಲ್ಲಿ ಮಣೆ ಹಾಕ್ತಿದ್ದಾರೆ ಅಂತ ಅವರ ಖಂಡಿತ ಇಲ್ಲ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಯಾರು ಅಭ್ಯರ್ಥಿಗಳು ಇರ್ತಾರೆ, ಬಿಡಿ ಸೋತಂಥ ಅಭ್ಯರ್ಥಿಗಳು XMLA, ಸಿಟ್ಟಿಂಗ್ MLA ಎಲ್ಲರನ್ನೂ ತೊಡಗಿಸುವಂಥದ್ದಾಗಿರ್ತದೆ. ಎಲ್ಲರಿಗೂ ಜವಾಬ್ದಾರಿ ಕೊಡುವಂಥದ್ದಾಗುತ್ತೆ, ಎಲ್ಲರನ್ನೂ ಇನ್ವಾಲ್ವ್ ಮಾಡಿನೇ ಮಾಡೋವಂಥದ್ದಾಗುತ್ತೆ. ಬಟ್ ಎಲ್ಲಿ ಶಾಸಕಾಂಗ ಸಭೆ ಚುನಾಯಿತ ಪ್ರತಿನಿಧಿಗಳು ಇರ್ತಾರೋ ಅಲ್ಲಿ ಅವ್ರನ್ನೇ ಕರಿಬೇಕಾಗತ್ತೆ. ಅದು ಬಿಟ್ಟರೆ ಯಾರನ್ನೂ ಕಡೆಗಣಿಸುವಂಥದ್ದು ಎಲ್ಲೂ ಆಗಿರಲ್ಲ. ಹಾಗಾಗಿ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನೂ ಒಳಗೊಂಡಂತೆಯೇ ಪಕ್ಷವನ್ನು ಕಟ್ಟುವಂಥದ್ದಾಗುತ್ತೆ. ಎಲ್ಲರೂ ಭಾಗಿಗಳೇ ಆಗಿರಬೇಕು. ಯಾಕಂದರೆ ಇದು ಜವಾಬ್ದಾರಿ, ಇದೇನು ಅಧಿಕಾರ ಅನ್ನೋದಕ್ಕಿಂತ ಇದು ಜವಾಬ್ದಾರಿಯಾಗಿ ಕಾರ್ಯವನ್ನು ಮಾಡೋಂಥದ್ದಾಗುತ್ತೆ. ಅದು ಈಗ ಸಮಿತಿ, ಸದಾನಂದ ಗೌಡ್ರ ಸಮಿತಿ ಇದೆಯಲ್ವಾ, ಆ ಸಮಿತಿಯವರು ವರದಿ ಕೊಟ್ಟ ನಂತರವೇ ಅದ್ರ ಬಗ್ಗೆ ಚರ್ಚೆ ಆಗುವಂಥದ್ದಾಗುತ್ತೆ. ಯಾಕೆಂದರೆ ಸದಾನಂದ ಗೌಡರು
ಒಟ್ಟಾರೆ ಬೈ ಎಲೆಕ್ಷನ್ ಬಗ್ಗೆ ವರದಿಯನ್ನು ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿ ಕೊಡುವಂಥದ್ದಾಗಿದೆ. ಅವರು ವರದಿಯನ್ನು ಇನ್ನೂ ಸಲ್ಲಿಸಿಲ್ಲ. ಅವರೆಲ್ಲರೂ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳ ಜೊತೆ ಮಾತಾಡಿ ಸಮಗ್ರವಾಗಿ ಯಾವ ರೀತಿ ಬರೀ ಯಾರನ್ನೋ ದೋಷಣೆ ಮಾಡಲಿಕ್ಕೆ ಅಂತ ಮಾಡಿರುವಂಥ ಸಮಿತಿ ಅಲ್ಲ ಅದು, ಯಾವ ರೀತಿ ನಾವು ಇನ್ನೂ ಉತ್ತಮವಾಗಿ ಎಲೆಕ್ಷನ್ಗಳನ್ನು ಮಾಡ್ಬೋದು, ಇನ್ನು ಪಕ್ಷವನ್ನು ಬಲಿಷ್ಠವಾಗಿ ಇಂಥ ಉಪಚುನಾವಣೆಗಳನ್ನು ಎದುರಿಸಲಿಕ್ಕೆ ನಾವು ಏನೆಲ್ಲ ಮಾಡಿದ್ರೆ ಅವರ ಅನುಭವದ ಮೂಲಕ ಸಲಹೆ ಸೂಚನೆಗಳು ಸಹ ಕೊಡುವಂಥದ್ದಾಗುತ್ತೆ. ಭಾಳ ಸ್ಪಷ್ಟವಾಗಿ ಮೀಟಿಂಗನ್ನು ತಗೊಳ್ಳೋ ಮುಂಚೆನೇ ನಮ್ಮ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಭಾಳ ಸ್ಪಷ್ಟವಾಗಿ ತಿಳಿಸಿದ್ರು, ಇದು ಯಾವುದೇ ಅಧ್ಯಕ್ಷರ ಚುನಾವಣೆಗೆ ಸಂಬಂಧವಾಗಿ ಸಭೆಯನ್ನು ಕರೆದಿಲ್ಲ. ಸಂಘಟನಾ ಪರ್ವ ವಿಚಾರದಲ್ಲಿ ಪಕ್ಷವನ್ನು ಹೇಗೆ ಬಲಿಷ್ಠವಾಗಿ ಕಟ್ಬೋದು ಅನ್ನುವಂಥ ವಿಚಾರದಲ್ಲಿ ಸಲಹೆಗಳನ್ನು ಕೊಡಿ ಅಂತ ಸಭೆಯನ್ನು ಕರೆಯುವಂಥದ್ದಾಗಿತ್ತು. ಇದು ಪ್ರತ್ಯೇಕವಾದಂಥ ಪ್ರಕ್ರಿಯೆ ಏನು ಅಂದರೆ ಅದಕ್ಕೆ ಆದಂಥ ರಿಟರ್ನಿಂಗ್ ಆಫೀಸರು, ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದಕ್ಕೆ ನೇಮಕ ಆಗಿದ್ದಾರೆ. ಅವರು ರಾಜ್ಯ ಅಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಅವ್ರು ಬಂದ ನಂತರವೇ ಈ ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದಾಗುತ್ತೆ. ಅಲ್ಲಿವರೆಗೂ ಬೇಸಿಕ್ಕಾಗಿ ಒಂದು ಮಂಡಲ, ಬೂತ್ ಚುನಾವಣೆ, ಮಂಡಲ ಚುನಾವಣೆ, ಜಿಲ್ಲಾ ಈ ವಿಚಾರದಲ್ಲಿ ಸೀಮಿತವಾಗಿರ್ತದೆ. ತದನಂತರ ರಾಜ್ಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ, ಆಯ್ಕೆ ವಿಚಾರದಲ್ಲಿ ಏನನ್ನ ಚುನಾವಣೆ ಏನು ಪ್ರಕ್ರಿಯೆಗಳೇನು ನಡಿಬೇಕಾಗಿದೆಯೋ ಅದು ನಡೆಯುವಂಥದ್ದಾಗುತ್ತೆ. ಸೊ ಹಾಗಾಗಿ ಯಾವುದು ಇದು ಬೆರೆಸಿರುವಂಥದ್ದು ಏನಿಲ್ಲ. ಗೊಂದಲ ನಿರ್ವಹಣೆ ಇನ್ನೊಂದು ಮತ್ತೊಂದು ಇದು ಪ್ರಶ್ನೆ ಉದ್ಭವನೇ ಆಗಲ್ಲ. ಆಗುತ್ತೆ ಅಂತ ವಿಶ್ವಾಸ ಇದೆ. ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ, ಕೊನೆ ಆಗುತ್ತೆ. ಒಮ್ಮೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದ ನಂತರ ಭಾಳ ಸ್ಪಷ್ಟ ನಿಲುವನ್ನು ತಗೊಂಡು ಪಕ್ಷದ ಒಗ್ಗಟ್ಟು, ಒಮ್ಮತ ಎಲ್ಲವನ್ನು ಆದ್ಯತೆ ಕೊಟ್ಟು ಅದನ್ನು ಮುಂದೆ ಕೊಂಡೊಯ್ಯುವಂಥ ಕೆಲಸಗಳಾಗುತ್ತೆ. ಅದರಲ್ಲಿ ಏನು ಈಗ ಸದ್ಯಕ್ಕೆ ಕೋಲ್ಡ್ ವಾರ ಇನ್ನೊಂದು ವಾರ ಅಂತ ಏನಿಲ್ಲ. ಸದ್ಯಕ್ಕೆ ಏನೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತೇನು ಎಲೆಕ್ಷನ್ ನಡೀತಿರ್ಬೇಕಾದ್ರೆ ಯಾವುದೂ ಬೇರೆ ಬೇರೆ ರೀತಿ ಕ್ರಮ ತೊಗೊಳಕ್ಕಾಗಲ್ಲ ಅಂತ ಅಷ್ಟೇ. ಎಲ್ಲರಿಗೂ ಎಲಿಜಿಬಲ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಂಪೂರ್ಣ ಪ್ರಕ್ರಿಯೆಯಲ್ಲಿ, ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದಿದೆ. ಹಾಗಾಗಿ ಸ್ವಾತಂತ್ರ್ಯವನ್ನು ಅವ್ರಿಗೆ ಕೊಟ್ಟು ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು. ಯಾರು ನಿಷ್ಕ್ರಿಯರಾಗಬಾರ್ದು, ಅವ್ರಿಗೆ ಯಾವುದೇ ಅಡೆತಡೆಗಳು ಇರಬಾರ್ದು ಅಂತ ಎಲ್ಲರೂ ಭಾಗಿಗಳಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದಾಗಿದೆ. ಎಲೆಕ್ಷನ್ ನಂತರ ಅವಾಗೆಲ್ಲಕ್ಕೂ ತೆರೆ ಆಗುತ್ತೆ. ಏನಾಗಬೇಕು ಅದನ್ನೇ ಮುಂದಿನ ದಿನ ಸಹಮತನೂ ಆಗುತ್ತೆ. ಪ್ರಕ್ರಿಯೆ ಅಂದಾಗ, ಎಲೆಕ್ಷನ್ ಅಂದಾಗ ಸಹಮತದಲ್ಲೇ ಸಾಮಾನ್ಯವಾಗಿ ಪಕ್ಷದ ರಾಜ್ಯದಲ್ಲಿ ನಡೆಯುವಂಥದ್ದು ಸಹಮತದಲ್ಲೇ. ಇನ್ನು ಮಿಕ್ಕಿದ್ದು ಚುನಾವಣೆ ನಡಿಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಬಂದಂಥ ರಿಟರ್ನಿಂಗ್ ಆಫೀಸರು ಡಿಸೈಡ್ ಮಾಡ್ತಾರೆ ಏನಾಗಬೇಕು, ಏನು ಬಿಡಬೇಕು ಅಂತ. ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆಂದರೆ ಅವ್ರಿಗೂ ಮಾಹಿತಿ ಇರಲಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇದೇನು ಅವರು ಜವಾಬ್ದಾರಿಯಿಂದ ನಮಗೆ ತೆರವುಗೊಳಿಸಿ ಅಥವಾ ಜವಾಬ್ದಾರಿಯಿಂದ ಮುಕ್ತಿ ಮಾಡಿ ಅಂತ ಏನು ಹೇಳಿದ್ದಾರೆ, ಅವ್ರಿಗೂ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಏನಿದೆ ಅಂತ ವಿಚಾರ ತಿಳ್ಕೊಳ್ಳುವಂಥದ್ದಾಗುತ್ತೆ. ಮಾಜಿ ಶಾಸಕರು ಒಂದು ಆಕ್ಷೇಪ ಎತ್ತಿದ್ದಾರೆ, ಪಕ್ಷದ ಸಂಘಟನೆ ಸಭೆಗಳು ಇತ್ಯಾದಿಗಳಿಗೆ ನಮ್ಮನ್ನು ಆಹ್ವಾನ ಮಾಡ್ತಾ ಇಲ್ಲ, ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ನಾವು ಕೂಡ ನಮ್ಮದೇ ಶಕ್ತಿ ಇದ್ರು ಕೂಡ ಬರೀ ಶಾಸಕರು ಯಾರು ಚುನಾಯಿತ ಜನಪ್ರತಿನಿಧಿಗಳಿದ್ರೆ ಅವ್ರನ್ನಷ್ಟೇ ಕನ್ಸಿಡರ್ ಮಾಡ್ತಿದ್ದಾರೆ ಅಂತ ಅವರ ಆಕ್ಷೇಪ. ರಾಜ್ಯೋತ್ಸವಗಳ ಮುಂದೆ ಕೂಡ ಅವರು ಅದೇ ಡಿಮಾಂಡ್ ಇಲ್ಲ. ಬೆಳವಣಿಗೆ ಇದೆಯಾ? ಕೇವಲ ಎಲೆಕ್ಟೆಡ್ ಮೆಂಬರ್ಸ್ಗೆ ಅಷ್ಟೇ ಪಾರ್ಟಿಯಲ್ಲಿ ಮಣೆ ಹಾಕ್ತಿದ್ದಾರೆ ಅಂತ ಅವರ ಖಂಡಿತ ಇಲ್ಲ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಯಾರು ಅಭ್ಯರ್ಥಿಗಳು ಇರ್ತಾರೆ, ಬಿಡಿ ಸೋತಂಥ ಅಭ್ಯರ್ಥಿಗಳು, MLA, ಸಿಟ್ಟಿಂಗ್ MLA ಎಲ್ಲರನ್ನೂ ತೊಡಗಿಸುವಂಥದ್ದಾಗಿರ್ತದೆ. ಎಲ್ಲರಿಗೂ ಜವಾಬ್ದಾರಿ ಕೊಡುವಂಥದ್ದಾಗುತ್ತೆ. ಎಲ್ಲರನ್ನೂ
ಇನ್ವಾಲ್ವ್ ಮಾಡಿನೇ ಮಾಡೋಂಥದ್ದಾಗುತ್ತೆ. ಬಟ್ ಎಲ್ಲಿ ಶಾಸಕಾಂಗ ಸಭೆ ಚುನಾಯಿತ ಪ್ರತಿನಿಧಿಗಳು ಇರ್ತಾರೋ ಅಲ್ಲಿ ಅವ್ರನ್ನೇ ಕರಿಬೇಕಾಗತ್ತೆ. ಅದು ಬಿಟ್ಟರೆ ಯಾರನ್ನೂ ಕಡೆಗಣಿಸುವಂಥದ್ದು ಎಲ್ಲೂ ಆಗಿರಲ್ಲ. ಹಾಗಾಗಿ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನೂ ಒಳಗೊಂಡಂತೆಯೇ ಪಕ್ಷವನ್ನು ಕಟ್ಟುವಂಥದ್ದಾಗುತ್ತೆ. ಎಲ್ಲರೂ ಭಾಗಿಗಳೇ ಆಗಿರಬೇಕು. ಯಾಕಂದರೆ ಇದು ಜವಾಬ್ದಾರಿ, ಇದೇನು ಅಧಿಕಾರ ಅನ್ನೋದಕ್ಕಿಂತ ಇದು ಜವಾಬ್ದಾರಿಯಾಗಿ ಕಾರ್ಯವನ್ನು ಮಾಡೋಂಥದ್ದಾಗುತ್ತೆ. ಅದು ಈಗ ಸಮಿತಿ, ಸದಾನಂದ ಗೌಡ್ರ ಸಮಿತಿ ಇದೆಯಲ್ವಾ, ಆ ಸಮಿತಿಯವರು ವರದಿ ಕೊಟ್ಟ ನಂತರವೇ ಅದ್ರ ಬಗ್ಗೆ ಚರ್ಚೆ ಆಗುವಂಥದ್ದಾಗುತ್ತೆ. ಯಾಕೆಂದರೆ ಸದಾನಂದ ಗೌಡರು ಒಟ್ಟಾರೆ ಬೈ ಎಲೆಕ್ಷನ್ ಬಗ್ಗೆ ವರದಿಯನ್ನು ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿ ಕೊಡುವಂಥದ್ದಾಗಿದೆ. ಅವರು ವರದಿಯನ್ನು ಇನ್ನೂ ಸಲ್ಲಿಸಿಲ್ಲ. ಅವರೆಲ್ಲರೂ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳ ಜೊತೆ ಮಾತಾಡಿ ಸಮಗ್ರವಾಗಿ ಯಾವ ರೀತಿ ಬರೀ ಯಾರನ್ನೋ ದೋಷಣೆ ಮಾಡಲಿಕ್ಕೆ ಅಂತ ಮಾಡಿರುವಂಥ ಸಮಿತಿ ಅಲ್ಲ ಅದು, ಯಾವ ರೀತಿ ನಾವು ಇನ್ನೂ ಉತ್ತಮವಾಗಿ ಎಲೆಕ್ಷನ್ಗಳನ್ನು ಮಾಡ್ಬೋದು, ಇನ್ನು ಪಕ್ಷವನ್ನು ಬಲಿಷ್ಠವಾಗಿ ಇಂಥ ಉಪಚುನಾವಣೆಗಳನ್ನು ಎದುರಿಸಲಿಕ್ಕೆ ನಾವು ಏನೆಲ್ಲ ಮಾಡಿದ್ರೆ ಅವರ ಅನುಭವದ ಮೂಲಕ ಸಲಹೆ ಸೂಚನೆಗಳು ಸಹ ಕೊಡುವಂಥದ್ದಾಗುತ್ತೆ.